ನೋಡಿದ್ಯಾ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಪ್ರಪಂಚದಲ್ಲಿ ಯಾವ ಶೆಫು ಕಟ್ ಮಾಡಲ್ಲ. ಏನೋ ಬಂದಾಗ ಮಾಡಿದ್ದೀನಪ್ಪ. ಸರಿ ಬಿಡು, ತರಕಾರಿ ಹೆಚ್ಚಿದ್ದಾಯ್ತು. ನಡಿ ಪಲ್ಯ ಮಾಡೋಣ. ನೀವ್ಯಾಕೆ ಅದೆಲ್ಲ ಮಾಡ್ತೀರಾ? ನಾನು ನೋಡ್ಕೋತೀನಿ ಬಿಡಿ. ಅದೆಲ್ಲ ಏನೂ ಆಗಲ್ಲ, ನಾನೇ ಮಾಡೋದು. ಕಮಾನ್. ಮಿತ್ರ ಅವ್ರೆ, ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಹಾಕಬೇಕು. ನನಗೆ ಗೊತ್ತು. ಮಿತ್ರ ಅವ್ರೆ, ಈಗ ಅದನ್ನ ಈಗ ಖಾರ, ಅರಿಶಿನ, ಉಪ್ಪು ಹಾಕಬೇಕು. ಅಷ್ಟೇ ತಾನೇ? ಭಾಗ್ಯ, ಪಲ್ಯ ಮಾಡಿದ್ ಮುಗಿತು. ಈಗ ಹೇಗಿದೆ ಅಂತ ರುಚಿ ನೋಡಿ ನೀನ್ ಹೇಳ್ಬೇಕು. ಟೇಸ್ಟ್ ನೋಡು. ಭಾಗ್ಯ, ಟೇಸ್ಟ್ ಚೆನ್ನಾಗಿಲ್ವಾ? ಸ್ವಲ್ಪನೂ ಚೆನ್ನಾಗಿಲ್ವಾ? ಅಟ್ಲೀಸ್ಟ್ ಪರವಾಗಿಲ್ಲ ಅನ್ನೋ ಹಾಗೂ ಇಲ್ವಾ? ಸೂಪರ್ ಆಗಿದೆ ಮಿತ್ರ ಅವ್ರೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೋಡಿದ್ಯಾ, ತರಕಾರಿ ಹೆಚ್ಚಿದೆ, ಪಲ್ಯ ಕೂಡ ಮಾಡಿದ್ದೀನಿ. ಈ ಮಿತ್ರ ಒಂದ್ಸಲ ಎಂಟ್ರಿ ಕೊಟ್ರೆ ಸಾಕು, ಯಾವ ಥರ ಕೆಲಸ ಆದ್ರೂ ಹೀಗೆ ಕಲ್ತು ಹಾಗೆ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಭಾಗ್ಯ, ಇವತ್ತು ನನ್ನ ಕೈ ಅಡುಗೆ ನೀನು ಎಂಜಾಯ್ ಮಾಡು. ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಅರವಿಂದ, ನಾನು ಸ್ವಾಮೀಜಿ ಮಾತಾಡ್ತಾ ಇದ್ದೀನಿ. ಹೇಳಿ ಸ್ವಾಮಿಗಳೇ, ಹೇಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ, ಆದ್ರೆ ನಿಮ್ಮನೇಲಿ ಅಪಶ್ರುತಿಗಳು ಕೇಳಿಸ್ತಾ ಇದೆ, ಅನರ್ಥಗಳು ನಡೆಯೋದ್ರಲ್ಲಿದೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ನಾನು ಮಿತ್ರ ಜಾತಕವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀನಿ. ಇನ್ನು ಬರೋ ದಿನಗಳಲ್ಲಿ ಅವನಿಗೇನಾದ್ರೂ ವಿದೇಶಿ ಪ್ರಯಾಣ ಇದೆಯಾ? ಹೌದು ಸ್ವಾಮಿಗಳೇ, ಮಿತ್ರ ಫಾರಿನ್ಗೆ ಹೊರಟಿದ್ದಾನೆ. ಅವನ ಜೊತೆ ಯಾರು ಹೋಗ್ತಾ ಇದ್ದಾರೆ? ನನ್ನ ಸೊಸೆ ಭಾಗ್ಯ ಕೂಡ ಮಿತ್ರನ ಜೊತೆ ಹೋಗ್ತಾ ಇದ್ದಾಳೆ ಸ್ವಾಮಿಗಳೇ. ಅರವಿಂದ, ನಿನ್ನ ಮಗನ ಕೈಯಲ್ಲಿ ಬೆಂಕಿನಿಟ್ಟು ಕಳಿಸ್ತಿದ್ಯಾ? ನಿನ್ನ ಮಗನ ಭುಜದ ಮೇಲೆ ಅವನ ಸಾವನ್ನ ಇಟ್ಟು ಕಳಿಸ್ತಾ ಇದೆಯಾ? ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಹೇಗೆ ಹೇಳ್ತಾ ಇದ್ದೀರಲ್ಲ ಸ್ವಾಮಿ? ಮಿತ್ರಂಗೇನಾದ್ರೂ ತೊಂದರೆ ಇದೆಯಾ? ನಾನು ನಿನಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ, ಭಾಗ್ಯ ಮಿತ್ರನಿಂದ ಎಷ್ಟು ದೂರ ಇರ್ತಾಳೋ ಅಷ್ಟು ಒಳ್ಳೇದು ಅಂತ. ಆದ್ರೆ ನೀನು ಆ ಮಿತ್ರನ ಜೊತೆಯಾಗಿ ಒಂದು ಅಪಾಯನ್ ಕೂಡ ಕಳಿಸ್ತಿದ್ಯಾ. ನೀವು ಹೇಳಿದ್ದು ನನ್ಗೆ ಅರ್ಥ ಆಗ್ತಾ ಇದೆ ಸ್ವಾಮಿ. ಅವರಿಬ್ರು ನನ್ನ ಕೈಲಾದಷ್ಟು ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಏನು ಮಾಡೋದಕ್ಕಾಗ್ತಾ ಇಲ್ಲ ನನಗೆ. ನನ್ನ ಮಗನ ನಿರ್ಧಾರದಕ್ಕೆ ತಲೆ ಬಗ್ಸಿ ಒಪ್ಪಿಗೆ ಕೊಟ್ಟಿದ್ದೀನಿ. ತುಂಬಾ ತಪ್ಪು ಮಾಡ್ತಿದ್ಯಾ ಅರವಿಂದ. ನಿನ್ನ ಮೌನವೇ ನಿನ್ನ ಮಗನ ಜೀವ ತಗೋಬಹುದು. ನಿನ್ನ ನಿರ್ಲಕ್ಷ್ಯನೆ ನಿನ್ನ ಮಗನನ್ನ ಮೃತ್ಯು ಬಾಯಿಗೆ ದೂಡಬಹುದು. ಆ ಥರ ಎಲ್ಲ ಹೇಳ್ಬೇಡಿ ಸ್ವಾಮಿಗಳೇ. ಇದಕ್ಕೆ ಪರಿಹಾರವಾಗಿ ಏನಾದರೂ ಇದ್ರೆ ದಯವಿಟ್ಟು ಹೇಳಿ, ಖಂಡಿತವಾಗ್ಲೂ ನಾನು ಅನುಸರಿಸ್ತೀನಿ. ಇದಕ್ಕೆ ಒಂದೇ ಪರಿಹಾರ ಇದೆ ಅರವಿಂದ.
ನಿನ್ನ ಸೊಸೆ ಜೊತೆಗೆ ಹೋಗ್ದೆ ನಿನ್ನ ಮಗ ಒಬ್ಬನೇ ವಿದೇಶ ಪ್ರಯಾಣವನ್ನು ಮಾಡಬೇಕು. ಸ್ವಾಮಿಗಳೇ, ಇದು ಸ್ವಲ್ಪ ಕಷ್ಟಕರವಾಗಿರೋ ಕೆಲಸ. ಬೇರೆ ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಸರಿ, ಹಾಗಾದ್ರೆ ನಿನ್ನ ಮಗ ಸೊಸೆ ಅಲ್ದೆ ಅವರ ಜೊತೆಗೆ ಇನ್ನೊಬ್ರು ಹೋಗಿ ಬಂದ್ರೆ ಏನೋ ಅಲ್ಪ ಸ್ವಲ್ಪ ಪರಿಹಾರ ಆಗಬಹುದು. ಇನ್ನೊಬ್ರನ್ನ ಕಳಿಸ್ಬೇಕಾ? ಹೌದು, ಅವರಿಬ್ರು ಜೊತೆಗೆ ಮೂರನೇ ವ್ಯಕ್ತಿ ಹೋದ್ರೆ ಮಿತ್ರ ಆಗಿರೋ ದೋಷ ಏನೋ ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ದಿದ್ರೆ ಮಿತ್ರ ಅತಿ ಭಯಂಕರವಾದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿದೆ. ಇನ್ನು ನೀನೇ ಯೋಚನೆ ಮಾಡು. ಇಲ್ಲಿ ಇದ್ ನೋಡು. ಮಿತ್ರ, ಮಿತ್ರ, ಮಾಮ್, ವಾಟ್ ಹ್ಯಾಪನ್? ಮಿತ್ರ, ಏನಾಯ್ತು? ಮಿತ್ರ, ನಿನ್ ಜೊತೆ ಭಾಗ್ಯ ಟರ್ಕಿಗೆ ಬರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಕಣು. ಸಡನ್ ಆಗಿ ಇಂಥ ನಿರ್ಧಾರ ತಗೋತಾ ಇದ್ದೀರಲ್ಲ ಮಾಮ್, ಈಗ ಏನಾಯ್ತು? ಭಾಗ್ಯನಿಂದ ಯಾವ್ದಾದ್ರೂ ಪ್ರಮಾದ ನಿನ್ನನ್ನ ಹುಡುಕೊಂಡ್ ಬರ್ಬಹುದು. ಗೊತ್ತಿತ್ತು. ಭಾಗ್ಯನ ನಿನ್ ಜೊತೆ ನಾನು ಕಳ್ಸಕ್ಕಾಗಲ್ಲ ಮಿತ್ರ. ಮಾಮ್, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಅವಳಿದ್ರೆ ನನಗೆ ಯಾವ ಸಮಸ್ಯೆನೂ ಆಗಲ್ಲ. ಎರಡೆರಡು ದಿನ ಏನೂ ಅಪಾಯ ಆಗ್ದಿರೋ ಹಾಗೆ ಹೋಗಿ ಬರ್ತೀನಿ. ಇಲ್ಲ ಮಿತ್ರ, ನೀನ್ ಹೋಗೋ ದಾರಿನಲ್ಲಿ ನಿನ್ ಪ್ರಾಣಕ್ಕೆ ಅಪಾಯ ಮಾಡುವಂತ ದುಷ್ಟಶಕ್ತಿಗಳು ಇದೆ ಅಂತ ಗೊತ್ತಿದ್ರು ಕೂಡ ನಿನ್ನ ಭಾಗ್ಯನ್ ಜೊತೆಗೆ ನಾನು ಹೇಗ್ ಕಳಿಸ್ಲಿ ಹೇಳು? ನಾನಿಲ್ಲಿ ಮನಃಶಾಂತಿಯಿಂದ ಹೇಗಿರೋದಕ್ಕಾಗತ್ತೆ? ಅರವಿಂದ, ಅಲ್ಲ ನಿನಗೆ ಇದ್ದಕ್ಕಿದ್ದಂಗೆ ಈ ರೀತಿ ಭಯ ಯಾಕೆ ಬರ್ತಿದೆ ಅರವಿಂದ? ನನ್ನ ಹತ್ರ ಕಾರಣಗಳು ಕೇಳ್ಬೇಡಿ. ನಿಮ್ಗೆ ಹೇಳ್ದೆ ಇದ್ರು ನನ್ ಕಾರಣಗಳು ನನ್ನ ಹತ್ರ ಇದೆ. ನನ್ ಭಯ ನನಗಿದೆ. ನಾನು ಈ ರೀತಿ ಹೆದರ್ಕೊಂಡು ಭಾಗ್ಯನ ಮಿತ್ರನ್ ಜೊತೆ ಕಳ್ಸಕ್ಕಾಗಲ್ಲ. ಮಾಮ್, ನಾನು ಹೇಳಿದ್ನಲ್ಲ, ನಾವಿಬ್ರು ಅಲ್ಲಿ ಹೋಗೋದು ತುಂಬ ಮುಖ್ಯ. ಗೊತ್ತಿದ್ದು ನೀವೀಗ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ದಯವಿಟ್ಟು ನನ್ನ ಈಗ ತಡಿಬೇಡಿ ಪ್ಲೀಸ್ ಮಾಮ್. ಸರಿ ಮಿತ್ರ, ನಾನ್ ನಿನಗೆ ಕಷ್ಟ ಕೊಡಲ್ಲ. ಭಾಗ್ಯನ ನಿನ್ ಜೊತೆ ಕರ್ಕೊಂಡು ಹೋಗು. ಆದ್ರೆ ನಿಮ್ಮಿಬ್ರ ಜೊತೆಗೆ ಮತ್ತೊಬ್ರು ಕೂಡ ಬರ್ತಾರೆ. ಮತ್ತೆ ಇದೇನು ಅರವಿಂದ? ಅವ್ರ ಜೊತೆಗೆ ಇನ್ನೊಬ್ರು ಹೋದ್ರೆ ಗಂಡಾಂತರಗಳೆಲ್ಲ ಹೋಗ್ಬಿಡುತ್ತಾ? ಮಿತ್ರನಿಗೆ ಬರ್ಬೇಕಾಗಿರೋ ಅಪಾಯ ನಿಂತು ಹೋಗುತ್ತಾ? ಏನು ರೀ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ನಂಬಿಕೆ ನಂದು. ಮಿತ್ರ ಭಾಗ್ಯನ್ ಜೊತೆಗೆ ಮನೀಷಾ ಕೂಡ ಟರ್ಕಿಗೆ ಹೋಗ್ತಾಳೆ. ಮನೀಷಾನ? ನಮ್ಮ ಜೊತೆಗೆ ಮನೀಷಾ ಯಾಕೆ ಮಾಮ್? ಏನ್ ಮಿತ್ರ, ನಿಮ್ ಜೊತೆ ಮನೀಷಾ ಬಂದ್ರೆ ನಿನ್ಗೇನು ಪ್ರಾಬ್ಲಮ್? ಪ್ರಾಬ್ಲಮ್ ಅಂತ ಅಲ್ಲ ಚಿಕ್ಕಮ್ಮ. ನೋಡು, ನಿನ್ಗೇನಾಗುತ್ತೋ ಅಂತ, ನಿನಗೇನಾದ್ರೂ ಸಮಸ್ಯೆ ಬರುತ್ತೆ ಅಂತ ಅಕ್ಕ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಮನೀಷಾ ಕೂಡ ನಿನ್ ಜೊತೆ ಹೋದ್ರೆ ನಿನ್ಗೆ ಅಂತ ಅಪಾಯ ಬರಲ್ಲ ಅಂತ ಅಕ್ಕ ನಂಬ್ತಿದ್ದಾಳೆ. ಹಾಗಿದ್ಮೇಲೆ ಅಕ್ಕನ ನಂಬಿಕೆಗೆ ಗೌರವ ಕೊಡೋದು ತಪ್ಪೇನಿಲ್ವಲ್ಲ? ಅವಳ ಮನಶಾಂತಿಗೋಸ್ಕರನಾದ್ರೂ ಮನೀಷನ ಕರ್ಕೊಂಡು ಹೋಗ್ಬೋದಲ್ವಾ? ಆಕ್ಚುಲಿ
ಕರ್ಕೊಂಡು ಹೋಗೋದಕ್ಕೆ ದೊಡ್ಡ ಸಮಸ್ಯೆ ಏನಿಲ್ಲ. ಹಾಗಿರ್ಬೇಕಾದ್ರೆ ಇನ್ಯಾಕಷ್ಟು ಯೋಚನೆ ಮಾಡ್ತಿದ್ಯಾ ಮಿತ್ರ? ಅತ್ತೆ, ನಿಮ್ ಪ್ರಕಾರ ಇವ್ರ ಜೊತೆ ನಾನ್ ಹೋದ್ರೆ ಅಪಾಯ ಬರುತ್ತೆ, ಮನೀಷಾ ಪಕ್ಕದಲ್ಲಿದ್ರೆ ಆ ಅಪಾಯ ದೂರ ಆಗತ್ತಾ? ಪ್ರತಿಯೊಂದಕ್ಕೂ ಒಂದ್ ಕಾರಣ ಅಂತ ಇರತ್ತೆ ಭಾಗ್ಯ. ಆ ಕಾರಣ ಏನು ಅಂತ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋಳೆ ಆಗಿದ್ರೆ ಇವತ್ತು ಮಿತ್ರನ್ಗೆ ಒಂದ್ ಪ್ರಮಾದ ಆಗಿ ಈ ಮನೆಯಲ್ಲಿ ನೀನ್ ಇರ್ತಾನೆ ಇರ್ಲಿಲ್ಲ. ಈ ಮನೆನ ಬಿಟ್ಟು ಯಾವತ್ತೋ ಹೊರಗಡೆ ಹೋಗಿರ್ತಿದ್ದೆ. ಮಿತ್ರ, ನಿನ್ ಜೊತೆಗೆ ನಿನ್ ಮನುಷ್ಯನ್ನೂ ಕರ್ಕೊಂಡು ಹೋಗ್ತಾ ಇದ್ಯಾ. ಈ ನಿರ್ಧಾರದಲ್ಲಿ ಯಾವುದೇ ರೀತಿ ಬದಲಾವಣೆನೂ ಇರಲ್ಲ. ಸರಿ ಮಾವ, ನೀವ್ ಹೇಳ್ದಾಗೆ ಮಾಡ್ತೀನಿ. ನಮ್ಮಿಬ್ಬರ ಜೊತೆ ಮನುಷ್ಯನ ಕೂಡ ಕರ್ಕೊಂಡು ಹೋಗ್ತೀನಿ. ಈಗ ಓಕೆನಾ? ನೋಡಿದ್ರ ಆಂಟಿ, ಆ ಕಳ್ಳ ಸ್ವಾಮೀಜಿ ಮಾತು ಎಷ್ಟು ಎಫೆಕ್ಟಿವ್ ವರ್ಕ್ ಮಾಡಿದೆ ಅಂತ. ಅವನ್ ಫೋನ್ ಕಾಲ್ ಇಲ್ಲಿ ಅದೆಂತ ಚೇಂಜ್ ತಂದ್ಬಿಡ್ತು ಅಂತ. ಅದಕ್ಕೆ ಅವನ್ ಕೈಲೇ ಫೋನ್ ಮಾಡ್ಸಿದ್ದು. ಈಗ ನನಗ್ ರೆಡ್ ಕಾರ್ಪೆಟ್ ಹಾಸಿಟ್ಟು ಮಿತ್ರ ಟರ್ಕಿ ಕರ್ಕೊಂಡು ಹೋಗ್ತಾನೆ. ಎಕ್ಸಾಕ್ಟ್ಲಿ ಮನೀಷಾ. ಮಿತ್ರ ಜೊತೆ ಹಾಯಾಗಿ ಟರ್ಕಿಗೆ ಹೋಗ್ತೀನಿ ಅಂತ ಆ ಭಾಗ್ಯ ತುಂಬಾ ಕನ್ಸ್ಕೊಂಡಿರ್ತಾಳೆ. ಈಗ ಅವರಿಬ್ರ ಮಧ್ಯೆ ನೀನಿದ್ಯಾ. ಅವರಿಬ್ರನ್ನ ಪ್ರತಿ ಕ್ಷಣ ದೂರ ಇಡೋಕೆ ನೀನ್ ಸಿದ್ಧವಾಗಿರು. ಇದೊಂದು ಸಾಕು ಭಾಗ್ಯನ್ ಕೊಬ್ಬಿಳ್ಸೋಕೆ. ಈ ರೀತಿ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಭಾಗ್ಯ. ನೀನು ಮಿತ್ರ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅನ್ಕೊಂಡೆ, ಆದ್ರೆ ಮಧ್ಯದಲ್ಲಿ ಅರವಿಂದ ಈ ರೀತಿ ನಿರ್ಧಾರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾವ, ನಾನ್ ಮಿತ್ರ ಅವ್ರ ಜೊತೆ ಇರೋದು ಎಷ್ಟು ಮುಖ್ಯನೋ ಆ ಮನೀಷಾ ಅವರಿಂದ ದೂರ ಇರೋದು ಕೂಡ ಅಷ್ಟೇ ಮುಖ್ಯ. ಅದನ್ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ, ಅರ್ಥ ಮಾಡ್ಕೊಳಕ್ ಕೂಡ ಯಾರೂ ಪ್ರಯತ್ನ ಮಾಡ್ತಿಲ್ಲ. ಈಗೇನ್ ಮಾಡೋದಂತ ನನಗ್ ಕೂಡ ಅರ್ಥ ಆಗ್ತಿಲ್ಲ ಮಾವ. ಮಿತ್ರ ಭಾಗ್ಯನ್ ಜೊತೆಗೆ ಮನೀಷಾ ಕೂಡ ಟರ್ಕಿಗೆ ಹೋಗ್ತಾ ಇದ್ದ. ಮಿತ್ರ, ನಿನ್ ಜೊತೆಗೆ ಮನೀಷನ್ನು ಕರ್ಕೊಂಡು ಹೋಗ್ತಾ ಇದ್ಯಾ. ಇನ್ನು ಈ ನಿರ್ಧಾರದಲ್ಲಿ ಯಾವುದೇ ರೀತಿ ಬದಲಾವಣೆನೂ ಇರಲ್ಲ. ಏನ್ ಭಾಗ್ಯ, ಮುಖ ಸೀದ್ ಹೋಗಿರೋ ಮಸಾಲೆ ದೋಸೆ ತರ ಆಗಿದೆ. ಓಹೋ, ಕತಲ್ ಬಂದಿರೋ ಟ್ವಿಸ್ಟ್ಗೆ ನೀನ್ ಹೊಟ್ಟೆ ಉರಿತಿರ್ಬೋದಲ್ವಾ? ಏನ್ ಮಾಡೋದು ಭಾಗ್ಯ, ಒಂದೊಂದ್ಸಲ ಹಾಗೆ ನಾವ್ ಏನೇನೋ ಆಸೆ ಪಟ್ಟು ಏನೇನೋ ಆಗುತ್ತೆ ಅಂತ ಕನ್ಸ್ ಕಾಣ್ತಾ ಇರ್ತೀವಿ. ಆಮೇಲೆ ನೋಡಿದ್ರೆ ಅನ್ಕೊಂಡಿದ್ದು ಆಗಲ್ಲ, ಕಂಡಿರೋ ಕನಸು ನಿಜ ಆಗಲ್ಲ. ನಾವ್ ಕಾಣೋ ಕನಸು ಬೇರೆಯವ್ರಿಗೆ ನನ್ಸಾಗ್ಬಿಡತ್ತೆ. ಯಾಕ್ ಭಾಗ್ಯ ಏನೋ ಮಾತಾಡ್ತಿಲ್ಲ? ಏನಾದ್ರೂ ಒಂದ್ ಹೇಳೋ. ನೀನ್ ಸೈಲೆಂಟ್ ಆಗಿದ್ರೆ ನಂಗ್ ಟೈಮ್ ಪಾಸ್ ಹೇಗಾಗುತ್ತೆ ಹೇಳು. ಓ ಪಾಪ, ಈ ಶಾಕಲ್ಲಿ ನಿನಗ್ ಮಾತೇ ಬರ್ತಿಲ್ಲ ಅಲ್ವಾ? ಕರೆಕ್ಟೇ, ಗೆಸ್ ಮಾಡ್ದಿರೋ ಟ್ವಿಸ್ಟ್ ಅಲ್ವಾ? ನಾನ್ ಕೂಡ ನಿಮ್ ಜೊತೆಗ್ ಟರ್ಕಿ ಬರ್ತೀನಂತ ನೀನ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ನಾನ್ ಬರ್ತಿದ್ದೀನಿ ಅಂತ ಗೊತ್ತಾಗಿ ಒಳಗೊಳಗೆ ಅಳು ಬರ್ತಿರ್ಬೇಕಲ್ವಾ? ಮನೀಷಾ, ಯಾಕೆ ಆಗ್ಲಿಂದ ವಟ ವಟ ಅಂತ ಅಂತಿದ್ಯಾ? ಈಗೇನಾಯ್ತು? ನೀನ್ ಕೂಡ ನಮ್ ಜೊತೆ ಟರ್ಕಿಗ್ ಬರ್ತಿದ್ಯಾ ಅಷ್ಟೇ ಅಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ
1 ಕೋಟಿ ರೂಪಾಯಿ ಲಾಟ್ರಿ ಸಿಕ್ಕ ಹಾಗೆ ಬೀಗ್ತಿರೋದ್ ಯಾಕೆ? ನೋಡು, ನೀನು ನಮ್ಮಿಬ್ರ ಜೊತೆ ಬಂದ ಮಾತ್ರಕ್ಕೆ ನನಗ್ ನಷ್ಟ ಏನಿಲ್ಲ, ಅಥವಾ ನೀನ್ ಇಲ್ಲೇ ಇದ್ ಮಾತ್ರಕ್ಕೆ ನನಗ್ ಲಾಭನೂ ಇಲ್ಲ. ನಮ್ ಪ್ರಯಾಣದಲ್ಲಿ ನಮ್ ಕೈಗೆ ಚಪ್ಲಿಗೆ ಅಂಟ್ಕೊಳ್ಳೋ ಮಣ್ಣಿನ ಹಾಗೆ ನೀನು. ಅಂದ್ಮೇಲೆ ನಿನ್ನ ನಾನ್ ಯಾಕೆ ಕೇರ್ ಮಾಡ್ಬೇಕು? ನೀನ್ ಬರ್ತೀಯ ಅಂದ್ರೆ ನಾನ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಏನು? ನಾನು ನಿನ್ ಚಪ್ಲಿ ಗಂಟ್ಗಳು ಮಣ್ಣಿನ ಸಮಾನ? ಮತ್ತಿನ್ನೇನ್ ಹೇಳು, ನೀನ್ ನಮ್ ಜೊತೆ ಬರ್ತೀಯ ಅಂತ ನಾನ್ ಬೇಜಾರ್ ಮಾಡ್ಕೋಬೇಕಾ? ನಿಜ ಹೇಳ್ಬೇಕಂದ್ರೆ ನಿನ್ನ ನೋಡಿದ್ರೆ ನನಗ ಅಯ್ಯೋ ಅನ್ಸುತ್ತೆ ಮನೀಷಾ. ನನ್ ನೋಡಿದ್ರೆ ಅಯ್ಯೋ ಅನ್ಸತ್ತಾ? ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಹೋದ್ಮೇಲೆ ನನ್ನ ಮಿತ್ರ ಅವ್ರನ್ನ ಬೇರೆ ಮಾಡೋಕೆ, ನಮ್ಮಿಬ್ರು ಮಧ್ಯ ನೀನ್ ಬರೋಕೆ ಪಾಪ ಎಷ್ಟೆಲ್ಲ ಪ್ಲಾನ್ ಮಾಡ್ತೀಯ. ಏನೇನೋ ಕೆಲ್ಸಕ್ ಬರ್ದಿರೋ ಪ್ರಯೋಗಗಳನ್ನ ಮೊದ್ಲು ಮಾಡ್ತೀಯ. ಆಮೇಲೆ ನೋಡಿದ್ರೆ ನೀನೇ ನಿನ್ ಪ್ರಯೋಗಕ್ಕೆ ಪ್ರಯತ್ನಕ್ಕೆ ಬಲಿಯಾಗ್ಬಿಡ್ತೀಯ. ಹೋಗ್ಲಿ ಬಿಡು ಮನೀಷಾ, ಆಗಾಗ ನಿನ್ ಪ್ರಯತ್ನಕ್ಕೆ ನೀನೇ ಬಲಿ ಆಗ್ತಿದ್ರೆ ನಾನು ಮಿತ್ರ ಅವರು ನಿನ್ನ ನೋಡಿ ನಗೋಕೆ ಚೆನ್ನಾಗನ್ಸುತ್ತೆ. ಪಕ್ಕ ಸರ್ಕಸ್ ಅಲ್ಲಿರೋ ಜೋಕರ್ ತರ. ಏನು? ನಾನ್ ನಿನಗ್ ಜೋಕರ್ ತರ ಕಾಣಿಸ್ತಿದ್ದೀನಾ? ಹಾಗೆ ಅಲ್ವಾ ಮನೀಷಾ? ಯಾವಾಗ್ಲೂ ನೀನೇ ತೆಗಿಯೋ ಗುಂಡಿಲಿ ನೀನೇ ಬೀಳ್ತಾ ಇದ್ರೆ ಜೋಕರ್ ಅಂದೆ ಮತ್ತಿನ್ನೇನ್ ಹೇಳ್ಬೇಕು ಮನೀಷಾ? ನೋಡು, ಈಗ್ಲೇ ಹೇಳ್ತಿದೀನಿ, ಸರಿಯಾಗಿ ನೆನ್ಪಿಟ್ಕೋ. ಅಲ್ಲಿಗ್ ಬಂದ್ಮೇಲ್ ಕೂಡ ಇಲ್ ಮಾಡೋ ಹಾಗೆ ಎಡವಟ್ ಮಾಡೋದನ್ ಬಿಡು. ಸ್ವಲ್ಪ ಮೈ ಮೇಲೆ ಪ್ರಜ್ಞೆನೂ ಇಟ್ಕೋ. ಇಲ್ದಿದ್ರೆ ಇಲ್ಲಿ ಫೂಲ್ ಆದ ಹಾಗೆ ಆ ದೇಶದಲ್ಲಿ ಕೂಡ ಎಲ್ರ ಮುಂದೆ ಫೂಲ್ ಆಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಭಾಗ್ಯ, ನಾನು ನಿನ್ನ ಹೋಟೆಲ್ ಬೆಂಕಿ ಹತ್ತ ಹಾಗೆ ಮಾಡೋಣ ಅನ್ಕೊಂಡ್ರೆ ನೀನೇ ನನ್ನ ಕೈಲಿ ಬೆಂಕಿ ಕೆಂಡ ಇಟ್ಟು ಹೋಗ್ತೀಯಾ? ಇರ್ಲಿ, ನನಗೂ ಒಂದು ಟೈಮ್ ಬರುತ್ತೆ. ಗುಡ್ ಮಾರ್ನಿಂಗ್ ಸರ್. ಓಹ್, ಬಂದ್ರ? ಬನ್ನಿ. ಥ್ಯಾಂಕ್ ಯು ಸರ್. ಭಾಗ್ಯ, ಭಾಗ್ಯ, ಭಾಗ್ಯ. ಏನ್ ಮಿತ್ರ ಅವ್ರೆ? ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ಬೇಕಲ್ವಾ? ಹೋಗಿ ಪಾಸ್ಪೋರ್ಟ್ ತಗೊಂಡ್ಬಾ. ಮನೀಷಾ, ನೀನು ನಿನ್ ಪಾಸ್ಪೋರ್ಟ್ ತಗೊಂಡ್ಬಾ. ಈಗ ಪಾಸ್ಪೋರ್ಟ್ನಲ್ಲಿ ಹೆಸರು ನೋಡ್ಬಿಟ್ರೆ ಭಾಗ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗಿ ತಗೊಂಡ್ಬಾ. ಏನಿಲ್ಲ. ಮಿತ್ರ ಅವ್ರೆ, ತಗೊಳ್ಳಿ. ಅವರು ಕೊಡು. ತಗೊಳ್ಳಿ. ಜ್ಯೋತಿ, ಕಸದ ಗಾಡಿ ಬಂತು ನೋಡು. ಆಯ್ತು ಅಮ್ಮನವ್ರೆ. ಓಕೆ ಮೇಡಮ್. ಮಾವ, ಇವತ್ ಬೆಳಗ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ವಾ? ಇನ್ನೂ ಇಲ್ಲಮ್ಮ ಭಾಗ್ಯ. ಹಾಗ್ ಮರ್ತ್ಬಿಟ್ರೆ ಹೇಗೆ ಮಾವ? ಹೋಗ್ ಕೂತಿರಿ, ನಾನ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಏನಂಟಿ? ಅಲ್ಲೋಡು, ಭಾಗ್ಯ ಇಲ್ಲೇ ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾಳೆ. ಕೆಳಗೆ ಕಸದ ಗಾಡಿ ರೆಡಿ ಆಗಿದೆ. ಅರ್ಥ ಆಯ್ತಲ್ಲ?
ಓಕೆ ಸರ್, ನಾನು ಹೊರಡ್ತೇನೆ. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಬೇಗ ತಗೋ. ಮನೀಷಾ